ವಚನ ಸ್ವೀಕಾರ ಮಾಡಿದ ಬಳಿಕ ಕ್ಯಾಬಿನೆಟ್ ಸಭೆ ಇರುತ್ತೆ. 2 ಜನಪರ ಗ್ಯಾರಂಟಿ ಘೋಷಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮತ್ತೆರಡು ಭರ್ಜರಿ ಗ್ಯಾರಂಟಿಗಳು ಇವತ್ತೇ ಘೋಷಣೆ ಆಗತ್ತೆ ಅಂತ ಇದೆ ಮೂಲಗಳು. ಜನಪರ ಗ್ಯಾರಂಟಿ ಘೋಷಣೆಗೆ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಂಜೆಯೇ ಅನೌನ್ಸ್ ಆಗಲಿದೆ ಡಿಕೆ ಶಿವಕುಮಾರ್ ಅವರ ಗ್ಯಾರಂಟಿ ಯೋಜನೆಗಳು. ರಾಜ್ಯದ ಜನ ನಿರೀಕ್ಷೆ ಮಾಡೋದು ಇದನ್ನೇ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ರಾಜ್ಯದ ಜನತೆಗೆ ನೀವು ಕೊಡುವಂತಹ ಸಂದೇಶ ಏನ್ ಬಂಪರ್ ಗಿಫ್ಟ್ಗಳು ಸಿಗಬಹುದು ಅಂದ್ರೆ 2 ಗ್ಯಾರಂಟಿ ಯೋಜನೆಗಳು. ರೈತರ ಜಮೀನಿಗೆ ಉಚಿತ ಟ್ರಾನ್ಸ್ಫಾರ್ಮರ್ ನೀಡೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ರಾಜ್ಯ ಶಿಕ್ಷಣ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಮಹತ್ವದ ನಿರ್ಧಾರ ಇವತ್ತು ಕೈಗೊಳ್ಳುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಐ ಥಿಂಕ್ ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆ 2 ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಇರುತ್ತೆ, ಜನಪರ ರೈತರ ಪರವಾಗಿ ಇರುತ್ತಾ ಅನ್ನೋದು ಕುತೂಹಲ. ಬಟ್ ಅದಕ್ಕೆ ಹೌದು, ರೈತರ ಪರವಾಗಿ ಕೂಡ ಒಂದು ಗ್ಯಾರಂಟಿ ಯೋಜನೆಯನ್ನ ಇವತ್ತು ಡಿಕೆ ಶಿವಕುಮಾರ್ ಅನೌನ್ಸ್ ಮಾಡಲಿದ್ದಾರೆ. ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಕೂಡ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ ಡಿಕೆ ಶಿವಕುಮಾರ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಇವರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಮೊದಲ ಹಂತದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಇದೆಲ್ಲವೂ ಕೂಡ ನಿಯಮಗಳು. ಅದಕ್ಕೆ ತಕ್ಕಂತೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಅಲ್ಲಿ ಚರ್ಚೆ ಆಗುತ್ತೆ. ಆಲ್ರೆಡಿ ಡಿಸೈಡೆಡ್ ಇರುತ್ತೆ. ಬಟ್ ಅಲ್ಲಿ ಸಾಂಪ್ರದಾಯಿಕವಾಗಿ ಚರ್ಚೆ ಆಗಿ ಸಂಪುಟದ ಒಪ್ಪಿಗೆಯನ್ನ ಪಡೆದುಕೊಂಡು ತದನಂತರದಲ್ಲಿ ಆ ಗ್ಯಾರಂಟಿ ಯೋಜನೆಗಳು ಏನು ಅನ್ನೋದನ್ನ ಅನೌನ್ಸ್ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಓಕೆ, ದೃಶ್ಯ ನೋಡ್ತಾ ಇದ್ದೀರಿ. ಇದು ಡಿಕೆ ಶಿವಕುಮಾರ್ ದೇವೇಗೌಡರ ಆಶೀರ್ವಾದ ಪಡೆದುಕೊಂಡಿದ್ದಾರೆ, ಭೇಟಿ ಹಾಕಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಡಿಕೆ ಶಿವಕುಮಾರ್ ಭೇಟಿ ಹಾಕಿದ್ದಾರೆ, ಅವರ ಆಶೀರ್ವಾದ ಪಡೆದುಕೊಳ್ತಿದ್ದಾರೆ. ದೇವೇಗೌಡರು ನೋಡ್ರಿ ಪಾಪ ಆರೋಗ್ಯ ಚೆನ್ನಾಗಿಟ್ಕೊಂಡು ಪಾಪ ಇದ್ದಾರೆ. ಆದ್ರೆ ಸ್ವಲ್ಪ ವಯಸ್ಸಾದ್ರೂ ಕೂಡ ಎದ್ದು ನಿಂತು ಆಶೀರ್ವಾದ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅವ್ರಿಗೆ. ಸೊ ಈ ದೃಶ್ಯಗಳಿದೆಯಲ್ಲ, ಇದು ಬೇಕಾಗಿರೋದು. ರಾಜ್ಯದ ಜನತೆ ಕೂಡ ಇಂಥದ್ದು ನಿರೀಕ್ಷೆ ಮಾಡ್ತಾರೆ. ಪಕ್ಷ ಭೇದ ಮರೆತು ಒಬ್ಬ ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದ್ದಿ, ಮಾಜಿ ಪ್ರಧಾನಿಗಳಾಗಿ ಕೆಲಸ ಮಾಡಿದವರು, ಅವರ ಆಶೀರ್ವಾದ ಬೇಕು ಅಂತ ನೇರವಾಗಿ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಳ್ಳೋದು ಇದೆಯಲ್ಲ, ಡಿ ಕೆ ಶಿವಕುಮಾರ್ ಐ ಥಿಂಕ್ ಇದಕ್ಕೆ ಜನರ ಮನಸ್ಸನ್ನ ಗೆದ್ದು ಬಿಡ್ತಾರೆ ಅಂತ. ಸೊ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಎನಿವೇ, ದೇವೇಗೌಡರು ಕೂಡ ತದನಂತರದಲ್ಲಿ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಶಾಲ್ ಹಾಕಿ, ಹೂವಿನ ಹಾರ ಹಾಕಿ, ಹೂಗುಚ್ಚ ಕೊಡೋದ್ರ ಮೂಲಕ ಆ ದೃಶ್ಯ ನೋಡ್ತಾ ಇದ್ದೀರಿ. ಇದು ನೇರ ದೃಶ್ಯಗಳು ದೇವೇಗೌಡರ ನಿವಾಸದಿಂದ ಗ್ಯಾರಂಟಿ ನ್ಯೂಸ್ ನಲ್ಲಿ. ಆ ಮೂಲಕ ದೇವೇಗೌಡರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಮುನ್ನ ರಾಜ್ಯಕ್ಕೆ ಇವರು ಕೊಟ್ಟಂತಹ ಕೊಡುಗೆಗಳನ್ನ ಸ್ಮರಿಸ್ತಾ ಅವರ ಆಶೀರ್ವಾದ ಪಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೆಲ ಕಾಲ ಕೂತ್ಕೊಂಡು ಮಾತಾಡಿದ್ದಾರೆ ಕೂಡ, ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಸಹಜವಾಗಿ ದೇವೇಗೌಡರು ಕೂಡ ಗಮನಿಸಿರ್ತಾರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿ, ಪರಿಶ್ರಮ, ಒಂದೆರಡು ಮಾತುಗಳನ್ನ ಹೇಳಿ ಒಳ್ಳೇದಾಗ್ಲಿ, ಒಳ್ಳೆಯ ಆಡಳಿತ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ, ಕಾರ್ಯವೈಖರಿ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಹೊತ್ತು ಮಾತುಕತೆ ಆಗಿರುತ್ತೆ. ಅವ್ರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿ ಆಶೀರ್ವಾದ ಪಡೆದುಕೊಳ್ತಾ ಇರುವಂತಹ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಎರಡು ದೃಶ್ಯಗಳು ದೇವೇಗೌಡರನ್ನ ಭೇಟಿ ಆಗಿರುವಂತಹ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಒಂದ್ ಕಡೆ
ಕೂತ್ಕೊಂಡು ಸ್ವಲ್ಪ ಹೊತ್ತು ಕುಶಲೋಪರಿ ವಿಚಾರಿಸಿಕೊಂಡು ತದನಂತರದಲ್ಲಿ ಆಶೀರ್ವಾದ ಪಡೆದುಕೊಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಪದಗ್ರಹಣಕ್ಕೂ ಮುನ್ನ ಅವರನ್ನ ಭೇಟಿಯಾಗಿರುವುದು, ಅವರ ನಿವಾಸದಲ್ಲಿ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆಶೀರ್ವಾದ ಬಹಳ ಬಹಳ ಪ್ರಮುಖ ಆಗುತ್ತೆ. ಐ ಥಿಂಕ್ ಈ ದೃಶ್ಯಗಳು ಈ ಹಿಂದೆ ಮೈತ್ರಿ ಸರ್ಕಾರ ರಚನೆ ಹೊತ್ತಲ್ಲಿ ದೇವೇಗೌಡರನ್ನ ಭೇಟಿಯಾಗಿದ್ದಂಥ ಪರಿ ಹಿಂಗೆ ಇತ್ತು. ಬಟ್ ಈಗ ತದನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋ ಹೊತ್ತಲ್ಲಿ ಈ ಭೇಟಿ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ರಾಜ್ಯದ ಜನ ಈ ಕಡೆ ತಿರುಗಿ ನೋಡ್ತಾರೆ ಅಂತ. ಒಂದ್ ಕಡೆ ದೇವೇಗೌಡರ ಕಾಲನ್ನ ನಮಸ್ಕರಿಸ್ತಾ ಇರೋದು, ಆಶೀರ್ವಾದ ಪಡೆದುಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ತದನಂತರದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಶಲೋಪರಿ ವಿಚಾರಿಸಿದ್ದಾರೆ. ಅದಾದ ಬಳಿಕ ದೇವೇಗೌಡರು ಅವ್ರನ್ನ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಶುಭಾಶಯ ಕೋರಿ ಕಳಿಸಿದ್ದಾರೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಿರಿಯ ರಾಜಕಾರಣಿ, ಅನುಭವ ಇದ್ದವರು, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ರೂವಾರಿ ದೇವೇಗೌಡರ ಆಶೀರ್ವಾದ ಬಹಳ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಳ್ತಾ ಇರುವಂತಹ ನೇರ ದೃಶ್ಯಗಳನ್ನು ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ.